ದುಬೈ ಅಂದರೆ ಒಂದು ಮಿಂಚುವಂತಹ ನಗರವಾಗಿದೆ. ದುಬೈನಲ್ಲಿ ಚಿನ್ನ ಖರೀದಿ ಮಾಡುವುದನ್ನ ಬಹಳ ಮಂದಿ ಇಷ್ಟಪಡುತ್ತಾರೆ. ಅದರಲ್ಲೂ ದುಬೈಗೆ ಭೇಟಿ ನೀಡುವ ಪ್ರವಾಸಿಗರು, ಬೇರೆ ಬೇರೆ ದೇಶಗಳಿಂದ ವಲಸೆ ಹೋದವರಿಗೆ ಅಲ್ಲಿನ ಚಿನ್ನ ಖರೀದಿಯಲ್ಲಿ ಆಸಕ್ತಿ ಹೆಚ್ಚು. ಹಳದಿ ಲೋಹಕ್ಕೆ ಈ ದೇಶದಲ್ಲಿ ಏಕೆ ಅಂತ ಖ್ಯಾತಿ ಎಂಬ ಪ್ರಶ್ನೆ ಎಲ್ಲರಿಗೂ ಬರುವುದು ಸಹಜವೇ. ಅಂದ ಹಾಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಆಸಕ್ತಿ ಹೆಚ್ಚಾಗಲು ಹಲವಾರು ಕಾರಣಗಳಿವೆ. ನಿತ್ಯ ಧರಿಸುವ ಆಭರಣವೇ ಆಗಲಿ ಅಥವಾ ಅದ್ದೂರಿ ಸಮಾರಂಭದಲ್ಲಿ ಬಳಸುವಂತಹ ಆಭರಣವೇ ಆಗಿರಲಿ, ದುಬೈನಲ್ಲಿ ನಾನಾ ಬಗೆಯ ಆಫರ್ಗಳು ಕೂಡ ಸಿಗುತ್ತವೆ. ಇದರಿಂದಾಗಿ ಚಿನ್ನಾಭರಣ ಖರೀದಿ ಬಹಳ ಹೆಸರುವಾಸಿಯಾಗಿದೆ. ಆದರೆ ದುಬೈನ ವಿಶೇಷತೆಗಳ ಬಗ್ಗೆ ಮುಖ್ಯವಾಗಿ 5 ಕಾರಣಗಳ ಪಟ್ಟಿಯನ್ನು ನಾವು ಇಲ್ಲಿ ಮಾಡಬಹುದು. ಮೊದಲನೇದಾಗಿ, ದುಬೈನಲ್ಲಿ ಸಿಗುವುದು ಶುದ್ಧ ಚಿನ್ನ. ದುಬೈನಲ್ಲಿ ಚಿನ್ನ ಖರೀದಿಸುವಾಗ ಶುದ್ಧತೆ ಬಗ್ಗೆ ಚಿಂತಿಸುವ ಅಗತ್ಯವೇ ಇಲ್ಲ. ಜ್ಯುವೆಲರಿ ಶಾಪಿನವರು ಮಾರುವ ಎಲ್ಲ ಆಭರಣಗಳ ಪರಿಶುದ್ಧತೆ ಬಗ್ಗೆ ಸರ್ಕಾರವೇ ಖಾತ್ರಿಪಡಿಸುತ್ತದೆ. ಆಭರಣದ ಪರಿಶುದ್ಧತೆಯನ್ನು ತಿಳಿಯಲು ಹಾಲ್ಮಾರ್ಕ್ ಕಡ್ಡಾಯವಾಗಿದೆ. ಗ್ರಾಹಕರು ಕೇಳುವಾಗ ಆ ಪರಿಶುದ್ಧತೆಯ ಪ್ರಮಾಣ ಪತ್ರ ಅಂಗಡಿಯವರು ನೀಡಲೇಬೇಕು. ಇನ್ನು ಆ ಸರ್ಟಿಫಿಕೇಟ್ ನಲ್ಲಿ ಶುದ್ಧತೆ, ಕ್ಯಾರೆಟ್, ಚಿನ್ನದ ಹಾಗೂ ರತ್ನಗಳು ಬಳಸುವಂತಹ ಅದರ ತೂಕ, ತಯಾರಿಕೆ ವೆಚ್ಚವನ್ನ ಸಂಪೂರ್ಣವಾಗಿ ನಮೂದಿಸಲಾಗುತ್ತದೆ. ಪ್ರತಿ ಖರೀದಿಗೂ ಖಾತ್ರಿ ಮತ್ತು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಮೌಲ್ಯಮಾಪನ ಮಾಡಬಹುದಾಗಿದೆ ಇಲ್ಲಿನ ಚಿನ್ನ. ಈ ಕಾರಣಕ್ಕಾಗಿ ದುಬೈಗೆ ವಲಸೆ ಹೋಗಿದ್ದವರು ಬಹುಪಾಲು ಮಂದಿ ತಮ್ಮ ತವರಿಗೆ ಬರುವಾಗ ಚಿನ್ನವನ್ನು ಹೆಚ್ಚಿಗೆ ಖರೀದಿ ಮಾಡಿಕೊಂಡು ಬರುತ್ತಾರೆ. ಎರಡನೆಯ ಕಾರಣ, ಇಲ್ಲಿಯ ಚಿನ್ನದ ಬೆಲೆ ಅಗ್ಗವಾಗಿದೆ. ದುಬೈನಲ್ಲಿ ತೆರಿಗೆಯಿಂದ ವಿನಾಯಿತಿ ದೊರೆಯುತ್ತದೆ. ಇದೊಂದೇ ಕಾರಣಕ್ಕೆ ದುಬೈಗೆ ತೆರಳಲು ಮತ್ತು ಚಿನ್ನ ಖರೀದಿಸಲು ಜನರು ಇಷ್ಟಪಡುತ್ತಾರೆ. ಗ್ರಾಹಕರು ಚಿನ್ನಾಭರಣಕ್ಕೆ ಮಾತ್ರ ಹಣ ಪಾವತಿಸಬೇಕಾಗುತ್ತದೆ. ಕಳೆದ ವರ್ಷ ದುಬೈನಲ್ಲಿ 5% ವ್ಯಾಟ್ ಅನ್ನು ಪರಿಚಯಿಸಲಾಯಿತು. ಆದರೂ ಕೂಡ ಉಳಿದ ದೇಶಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿನ ಚಿನ್ನ ಅಗ್ಗವಾಗಿದೆ. ಮೂರನೇ ಕಾರಣ, ನಾನಾ ಡಿಸೈನರ್ ಆಭರಣಗಳು ಇಲ್ಲಿ ದೊರೆಯುತ್ತವೆ. ದುಬೈನಲ್ಲಿ ಚಿನ್ನದ ಖರೀದಿದಾರರಿಗೆ ಸ್ವರ್ಗವೆಂದೇ ಹೇಳಲಾಗುತ್ತದೆ. ಬಟ್ಟೆ, ಎಲೆಕ್ಟ್ರಾನಿಕ್ಸ್ ಮಾತ್ರವಲ್ಲ, ಇಲ್ಲಿ ಚಿನ್ನ ಖರೀದಿ ಕೂಡ ಖ್ಯಾತಿಯನ್ನು ಪಡೆದಿದೆ. ದುಬೈನಲ್ಲಿ ಚಿನ್ನ ಖರೀದಿಗೆ ನಾನಾ ಮಳಿಗೆಗಳಿವೆ, ಮಾಲ್ಗಳಿವೆ. ನಗರದ ಯಾವುದೇ ಮಾಲ್ನಲ್ಲಿ 10 ಚಿನ್ನದ ಮಳಿಗೆಗಳನ್ನು ನೀವು ಕಾಣಬಹುದು. ಎಲ್ಲೇ ಹೋದರೂ ಜಗತ್ತಿನ ನಾನಾ ಡಿಸೈನ್ಗಳನ್ನ ನೀವು ಒಂದೇ ಅಂಗಡಿಯಲ್ಲಿ ಕೂಡ ಕಾಣಬಹುದು. ನಾಲ್ಕನೇ ಕಾರಣ, ಎಲ್ಲ ಮಳಿಗೆಗಳಲ್ಲೂ ಒಂದೇ ದರ ಇರುತ್ತದೆ. ದುಬೈನಲ್ಲಿ ಚಿನ್ನದ ಬೆಲೆಯು ಅಂತಾರಾಷ್ಟ್ರೀಯ ದರವನ್ನು ಅನುಸರಿಸುತ್ತದೆ. ಅಲ್ಲಿ ಎಲ್ಲ ಮಳಿಗೆಗಳಲ್ಲೂ ಒಂದೇ ಬಗೆಯ ದರ ಇರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಹೇಗೆ ಏರಿಳಿತ ದಾಖಲಾಗುತ್ತದೆಯೋ ಅದೇ ರೀತಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಚಿನ್ನದ ದರ ಏರಿಳಿತವನ್ನು ಕಾಣುತ್ತದೆ. ಅದರ ಲಾಭವನ್ನು ಪಡೆಯಬಹುದಾದ ಗ್ರಾಹಕರು ಕಡಿಮೆ ಬೆಲೆಗೆ ಚಿನ್ನವನ್ನು ಖರೀದಿ ಮಾಡಬಹುದು. ಆದ್ದರಿಂದ ಚಿನ್ನ ಖರೀದಿಗೂ ಮುನ್ನ ದುಬೈನ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟಿದೆ ಎಂದು ಇಲ್ಲಿಯೂ ಕೂಡ ಇತ್ತೀಚೆಗೆ ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದಾರೆ. ಐದನೇ ಕಾರಣ, ತಯಾರಿಕೆ ವೆಚ್ಚದಲ್ಲಿ ನೀವು ಚೌಕಾಶಿ ಮಾಡಬಹುದು. ದುಬೈನಲ್ಲಿ ತಯಾರಿಕೆ ವೆಚ್ಚವನ್ನ ಚೌಕಾಶಿ ಮಾಡಬಹುದು, ಅಂದ್ರೆ ಬಾರ್ಗೇನ್ ಮಾಡಬಹುದು. ಒಂದು ಆಭರಣ ತಯಾರಿಸಲು ತಗುಲುವ ವೆಚ್ಚವನ್ನು ತಯಾರಿಕೆ ವೆಚ್ಚ ಎನ್ನಲಾಗುತ್ತದೆ. ಅಂತಹ ಆಭರಣ ಮತ್ತು ಯಾವ ಜ್ಯುವೆಲರಿ ಮಳಿಗೆಯಿಂದ ಖರೀದಿಸಿದ್ದೀರಿ ಎಂಬುದರ ಆಧಾರದಲ್ಲಿ ತಯಾರಿಕೆ ವೆಚ್ಚ ನಿರ್ಧಾರ ಆಗುತ್ತದೆ. ಆದರೆ ದೊಡ್ಡ ಆಭರಣಗಳ ಮಳಿಗೆಯಲ್ಲಿ ಚೌಕಾಸಿ ಮಾಡಿಸುವುದು ಸವಾಲಿನ ಸಂಗತಿಯೇ ಆಗಿದೆ. ಆದರೆ ಮಾಮೂಲಿ ಮಳಿಗೆಗಳಲ್ಲಿ ಇಂಥ ಸಮಸ್ಯೆ ಇಲ್ಲ. ಎಷ್ಟು ಮೊತ್ತದ ಚಿನ್ನವನ್ನು ಖರೀದಿಸಿದ್ದೀರಿ ಎಂಬ ಆಧಾರದಲ್ಲಿ ತಯಾರಿಕೆ ವೆಚ್ಚವನ್ನು ಕಡಿಮೆ ಮಾಡುತ್ತಾರೆ ಹಾಗೂ ಒಳ್ಳೆಯ ಡಿಸ್ಕೌಂಟ್ ಅನ್ನು ಕೂಡ ಕೊಡುತ್ತಾರೆ. ಹಣಕಾಸಿನ ವಿನಿಮಯದ ಮಾಧ್ಯಮದಲ್ಲಿ ಚಿನ್ನವು ಬಳಸಲ್ಪಡುತ್ತದೆ. ವಿಶ್ವದ ಹೆಚ್ಚಿನ ರಾಷ್ಟ್ರಗಳು ಚಿನ್ನವನ್ನೇ ಆರ್ಥಿಕ ಪ್ರಮಾಣವನ್ನಾಗಿ ಮಾನ್ಯ ಮಾಡಿವೆ. ಚಿನ್ನವು ಆಭರಣಗಳಲ್ಲಿ ಮತ್ತು ನಾಣ್ಯಗಳಲ್ಲೂ ಕೂಡ ಹಿಂದೆ ಬಳಸಲಾಗುತ್ತಿತ್ತು, ಈಗಲೂ ಕೂಡ ಬಳಸುತ್ತಾರೆ. ಶುದ್ಧ ಚಿನ್ನವು ಅತಿ ಮೃದುವಾದ್ದರಿಂದ ಸಾಮಾನ್ಯವಾಗಿ ಮೂಲ ಲೋಹಗಳ ಮಿಶ್ರಣವಾಗಿ ಅದನ್ನು ಬಳಸಲಾಗುತ್ತದೆ. ಮಿಶ್ರ ಲೋಹಗಳಲ್ಲಿರುವ ಚಿನ್ನದ ಪ್ರಮಾಣವನ್ನು ಕ್ಯಾರೆಟ್ಗಳ ಅಳತೆಯಾಗಿ ಅಳೆಯಲಾಗುತ್ತದೆ. ಅತ್ಯಂತ ಶುದ್ಧ ಚಿನ್ನವು 24 ಕ್ಯಾರೆಟ್ ಎಂದು ಪರಿಗಣಿಸಲ್ಪಟ್ಟಿದೆ. ಆಭರಣಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವ ಚಿನ್ನದ ಮಿಶ್ರಧಾತು 22 ಕ್ಯಾರೆಟ್ದು. ಅದರಲ್ಲಿ 22 ಭಾಗ ಚಿನ್ನ ಮತ್ತು 2 ಭಾಗ ತಾಮ್ರದ್ದು ಆಗಿರುತ್ತದೆ. ತಾಮ್ರದ ಮಿಶ್ರಣದಿಂದ ಚಿನ್ನದ ಬಣ್ಣವು ಕೊಂಚ ಕೆಂಪಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಗಳು ಸ್ಥಿರವಾಗಿ ಹೆಚ್ಚುತ್ತಿವೆ. ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 50 ರಿಂದ 60 ಸಾವಿರವರೆಗೂ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ 1947ರಲ್ಲಿ ದೇಶವನ್ನು ಬ್ರಿಟಿಷ್ ಗುಲಾಮಗಿರಿಯಿಂದ ಮುಕ್ತಗೊಳಿಸಿದಾಗ ಇದೇ ಚಿನ್ನದ ಮೌಲ್ಯ ಆಗಸ್ಟ್ 15, 1947ರಂದು ಇದರ ಬೆಲೆ 10 ಗ್ರಾಮಿಗೆ 80 ರೂಪಾಯಿಯಾಗಿತ್ತು. ಇಂದು ಇದರ ಬೆಲೆ 600ಕ್ಕೂ ಹೆಚ್ಚು ಪಟ್ಟು ಹೆಚ್ಚಾಗಿದೆ. ಆಗಿನ ಕಾಲದಲ್ಲಿ ಎಲ್ಲಾದರೂ ನಮ್ಮ ಹಿರಿಯರು ಅಲ್ಪ ಸ್ವಲ್ಪ ಚಿನ್ನ ಮಾಡಿಟ್ಟಿದ್ದರೆ ಇಂದು ನೀವು ಕುಬೇರರಾಗಿದ್ದೀರಿ ಎಂದರ್ಥ.
ಚಿನ್ನವನ್ನು ವಿಶ್ವದ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಕ್ಷುಬ್ಧತೆ ಉಂಟಾದಾಗಲೆಲ್ಲ ಜನರು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಮುಂದಾಗುತ್ತಾರೆ. ಸೆಂಟ್ರಲ್ ಬ್ಯಾಂಕ್ ಪ್ರಪಂಚಾದ್ಯಂತ ಚಿನ್ನದ ಸಂಗ್ರಹವನ್ನು ಹೊಂದಿದೆ. ಚಿನ್ನವನ್ನು ಸಹ ಕರೆನ್ಸಿ ಅಥವಾ ರೂಪಾಯಿ ಮುದ್ರಿಸಲು ಆಧಾರವಾಗಿ ಬಳಸಲಾಗುತ್ತಿದೆ. ಚಿನ್ನ ಒಂದು ಮೂಲಧಾತು. ರಸಾಯನಶಾಸ್ತ್ರದಲ್ಲಿ ಇದರ ಚಿಹ್ನೆ Au, ಲ್ಯಾಟಿನ್ ಭಾಷೆಯ ಪ್ರಕಾರ ಹೊಳೆಯುವ ಪ್ರಭಾತ ಎಂದರ್ಥ. ಚಿನ್ನದ ಪರಮಾಣು ಸಂಖ್ಯೆ 79. ಬಹು ಜನಪ್ರಿಯ ರಾಜಲೋಹವಾಗಿರುವ ಚಿನ್ನವನ್ನು ಸಹಸ್ರಮಾನಗಳಿಂದಲೂ ಮಾನವನು ಮೋಹಿಸುತ್ತಿದ್ದಾನೆ. ಚಿನ್ನವನ್ನು ಹಿಂದಿನ ಕಾಲದಿಂದಲೂ ಹಣವಾಗಿ, ಆಭರಣಗಳಲ್ಲಿ ಮತ್ತು ಬಹುಮೂಲ್ಯ ವಸ್ತುವಾಗಿ ಮಾನವನು ಬಳಸುತ್ತಾ ಬಂದಿದ್ದಾನೆ. ಚಿನ್ನದ ಭೂಮಿಯಲ್ಲಿ ತುಣುಕಾಗಿ ಅಥವಾ ಕಾಳು ಕಾಳಾಗಿ ಶಿಲೆಯಲ್ಲಿ ಹುದುಗಿರುತ್ತದೆ. ಚಿನ್ನವು ನಾಣ್ಯಗಳಲ್ಲಿ ಬಳಸಲ್ಪಡುವಂತಹ ಒಂದು ಅದ್ಭುತ ಲೋಹವಾಗಿದೆ. ಚಿನ್ನವು ಮೃದು, ಸಾಂದ್ರ ಮತ್ತು ಹೊಳೆಯುವ ಲೋಹವಾಗಿದೆ. ಇದನ್ನು ತಗಡನ್ನಾಗಿ, ತಂತಿಯನ್ನಾಗಿ ರೂಪಿಸುವುದು ಬಲು ಸುಲಭ. ಎಲ್ಲ ಲೋಹಗಳ ಪೈಕಿ ಚಿನ್ನವು ಅತ್ಯಂತ ಮೃದುವಾದಂತಹ ಲೋಹವಾಗಿದೆ. ಶುದ್ಧ ಚಿನ್ನವು ಪ್ರಕಾಶಮಾನವಾದ ಹಳದಿ ಬಣ್ಣವನ್ನು ಹೊಂದಿದೆ. ಚಿನ್ನವು ಅತಿ ಮೃದು ಮೋಹ. ಕೇವಲ 1 ಗ್ರಾಮಿನಷ್ಟು ಚಿನ್ನವನ್ನ 1 ಚದರ ಮೀಟರ್ ಅಗಲ ಹಾಳೆಯಾಗಿ ಕೂಡ ಮಾರ್ಪಡಿಸಬಹುದು. ಅರೆ ಪಾರದರ್ಶಕವಾಗುವಷ್ಟು ತೆಳು ಹಾಳೆಯಾಗಿ ಚಿನ್ನವನ್ನು ರೂಪಿಸಬಹುದಾಗಿದೆ. ಚಿನ್ನವು ಹಲವು ಲೋಹಗಳಿಂದ ಸುಲಭವಾಗಿ ಬೆರೆತು ಮಿಶ್ರಲೋಹವನ್ನು ಸೃಷ್ಟಿಸಬಹುದು. ವಿಶಿಷ್ಟ ವರ್ಣದ ಚಿನ್ನವನ್ನು ತಯಾರಿಸುವಲ್ಲಿ ಇಂತಹ ಮಿಶ್ರಲೋಹಗಳ ಬಳಕೆಯಾಗುತ್ತದೆ. ಭೂಮಿಯಲ್ಲಿರುವ ಚಿನ್ನವು ಸಾಮಾನ್ಯವಾಗಿ 8% 10% ಬೆಳ್ಳಿಯೊಳಗೆ ಮಿಶ್ರಿತವಾಗುತ್ತದೆ. ಚಿನ್ನವು ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕವಾಗಿದೆ. ವಾತಾವರಣದ ಉಷ್ಣತೆ, ತೇವ, ಆಮ್ಲಜನಕ ಮತ್ತು ಇತರ ರಾಸಾಯನಿಕ ಅಂಶಗಳು ಚಿನ್ನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಈ ಗುಣಗಳು ಚಿನ್ನವನ್ನು ಆಭರಣ ಮತ್ತು ನಾಣ್ಯಗಳ ತಯಾರಿಕೆಯಲ್ಲಿ ಬಳಸಲು ಅತಿ ಸೂಕ್ತವಾಗಿದೆ. ಶುದ್ಧ ಚಿನ್ನವು ಯಾವುದೇ ರುಚಿಯನ್ನು ಕೂಡ ಹೊಂದಿರುವುದಿಲ್ಲ. ಸಾಮಾನ್ಯವಾಗಿ ಅಲ್ಪ ಪ್ರಮಾಣದ ಚಿನ್ನದ ಸೇವನೆಯು ಶರೀರಕ್ಕೆ ಯಾವುದೇ ಹಾನಿಯನ್ನು ಕೂಡ ಉಂಟು ಮಾಡುವುದಿಲ್ಲ. ಕೆಲವೊಮ್ಮೆ ಆಹಾರಗಳಲ್ಲಿ ಮತ್ತು ಔಷಧಗಳಲ್ಲಿ ಅಲ್ಪ ಪ್ರಮಾಣದ ಚಿನ್ನವನ್ನು ಕೂಡ ಬಳಸಲಾಗುತ್ತದೆ. ಆದರೆ ಹೆಚ್ಚಿನ ಪ್ರಮಾಣದ ಚಿನ್ನದ ಸೇವನೆಯು ಇತರ ಭಾರಲೋಹಗಳಂತೆ ಶರೀರಕ್ಕೆ ವಿಷಕಾರಿಯಾಗಬಹುದು. ಇತಿಹಾಸ ಪೂರ್ವ ಕಾಲದಿಂದಲೂ ಮಾನವನಿಗೆ ಚಿನ್ನವು ಬಹುಮೂಲ್ಯ ವಸ್ತುವೆಂದು ತಿಳಿದಿತ್ತು. ಪ್ರಾಚೀನ ಈಜಿಪ್ಟ್ ಮತ್ತು ನುಬಿಯಾಗಳಲ್ಲಿ ಭಾರೀ ಪ್ರಮಾಣದ ಚಿನ್ನದ ನಿಕ್ಷೇಪವನ್ನು ಹೊಂದಿದ್ದವು. ಪ್ರಾಚೀನ ಈಜಿಪ್ಟ್ನಲ್ಲಿ ಧಾರ್ಮಿಕ ಕ್ರಿಯೆಯಲ್ಲಿ ಮತ್ತು ಅಂತ್ಯ ಸಂಸ್ಕಾರಗಳಲ್ಲೂ ಕೂಡ ಚಿನ್ನದ ವಿಪುಲ ಬಳಕೆಯಾಗುತ್ತಿತ್ತು. ಅಲ್ಲದೆ ಕಪ್ಪು ಸಮುದ್ರದ ಆಗ್ನೇಯ ಭಾಗವು ತನ್ನ ಚಿನ್ನಕ್ಕಾಗಿಯೇ ಹೆಸರುವಾಸಿಯಾಗಿತ್ತು. ಲಿಡಿಯಾದಲ್ಲಿ ಕ್ರಿಸ್ತ ಪೂರ್ವ 643 630 ಮಧ್ಯ ಭಾಗದಲ್ಲಿ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಸುವರ್ಣ ನಾಣ್ಯಗಳನ್ನು ಟಂಕಿಸಲಾಯಿತೆಂದು ಇತಿಹಾಸ ಸಾರುತ್ತದೆ. ಆಫ್ರಿಕಾದ ಮಾಲಿ ಸಾಮ್ರಾಜ್ಯವು ತನ್ನ ಅಪಾರ ಪ್ರಮಾಣದ ಚಿನ್ನಕ್ಕೆ ಹೆಸರಾಗಿತ್ತು. ಮಾಲಿಯ ಸಾಮ್ರಾಟ ತನ್ನ ಹಜ್ ಯಾತ್ರೆ ಕೈಗೊಂಡಾಗ ದಾರಿಯಲ್ಲಿ ಅಗಾಧ ಪ್ರಮಾಣದ ಚಿನ್ನವನ್ನು ಬಡಬಗ್ಗರಿಗೆ ಹಂಚಿದ್ದನು. ಇದರಿಂದಾಗಿ ಉತ್ತರ ಆಫ್ರಿಕಾದಲ್ಲಿ ಹಠಾತ್ ಹಣದುಬ್ಬರ ಕಾಣಿಸಿಕೊಂಡಿತ್ತು. ತಮ್ಮಲ್ಲಿದ್ದ ಚಿನ್ನಾಭರಣಗಳನ್ನು ತೋರಿಸಿದ್ದರಿಂದಲೇ ಯುರೋಪಿಯನ್ನರು ಅಮೆರಿಕದತ್ತ ಮುಖ ಮಾಡಿ ನಿಲ್ಲಲು ಸಹಾಯವಾಯಿತೆಂದು ಇತಿಹಾಸ ಸಾರುತ್ತದೆ. ಮುಖ್ಯವಾಗಿ ಅಂದು ಪೇರು, ಮಧ್ಯ ಅಮೆರಿಕ ಮತ್ತು ಕೊಲಂಬಿಯಾ ಪ್ರದೇಶಗಳಲ್ಲಿ ಚಿನ್ನದ ಅಪಾರ ರಾಶಿಯೇ ಇತ್ತು. 1880 ಈಚೆಗೆ ದಕ್ಷಿಣ ಆಫ್ರಿಕಾ ವಿಶ್ವದ ಅತಿ ದೊಡ್ಡ ಚಿನ್ನದ ಉತ್ಪಾದಕ ದೇಶವಾಗಿದೆ. ಇಲ್ಲಿವರೆಗೆ ಎಲ್ಲ ಚಿನ್ನದ 50% ಭಾಗವು ದಕ್ಷಿಣ ಆಫ್ರಿಕಾದಿಂದಲೇ ಬರುತ್ತಿತ್ತು. ಇಂದು ಅಲ್ಲಿನ ಚಿನ್ನದ ಸರಾಸರಿ ವಾರ್ಷಿಕ ಉತ್ಪಾದನೆ 294 ಟನ್ನುಗಳಷ್ಟಿದೆ. ದಕ್ಷಿಣ ಆಫ್ರಿಕಾದ ಶೌಕ್ ಮತ್ತು ಟೌಟೋನಾ ಗಣಿಗಳು ಪ್ರಪಂಚದ ಅತ್ಯಂತ ಆಳದ ಚಿನ್ನದ ಗಣಿಗಳಾಗಿವೆ. ಅಮೆರಿಕ, ರಷ್ಯಾ, ಚೈನಾ, ಭಾರತ, ಪೇರು ಮತ್ತು ಆಸ್ಟ್ರೇಲಿಯಾ ವಿಶ್ವದ ಇತರ ಪ್ರಮುಖ ಚಿನ್ನದ ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳಾಗಿವೆ. ಸ್ನೇಹಿತರೆ, ಸೆಂಟ್ರಲ್ ಬ್ಯಾಂಕ್ ಪ್ರಕಾರ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವಂತಹ ದೇಶ ಮೊದಲನೇದಾಗಿ ಅಮೆರಿಕ, ಎರಡನೇದಾಗಿ ಜರ್ಮನಿ, ಮೂರನೇದಾಗಿ ಇಟಲಿ, ಫ್ರಾನ್ಸ್, ರಷ್ಯಾ, ಸ್ವಿಟ್ಜರ್ಲ್ಯಾಂಡ್, ಜಪಾನ್ ಹಾಗೂ ಭಾರತವಾಗಿವೆ. ಹಾಗೆಯೇ ಇಡೀ ವಿಶ್ವದಲ್ಲಿ ಸೆಂಟ್ರಲ್ ಬ್ಯಾಂಕ್ ಹೇಳಿಕೆಯ ಪ್ರಕಾರ ಅತಿ ಹೆಚ್ಚು ಚಿನ್ನವನ್ನು ಖರೀದಿಸುವ ಹಾಗೂ ಮಾರುವಂತಹ ದೇಶಗಳಲ್ಲಿ ಮೊದಲನೇ ಸ್ಥಾನ ಟರ್ಕಿಗೆ ಇದೆ, ಎರಡನೇ ಸ್ಥಾನ ಭಾರತಕ್ಕೆ ಇದೆ, ಮೂರನೇ ಸ್ಥಾನ ರಷ್ಯಾ, ಆಮೇಲೆ ಸೌದಿ ಅರೇಬಿಯಾ, ಕತಾರ್, ಹೀಗೆ ಇನ್ನೂ ಹಲವಾರು ದೇಶಗಳಲ್ಲಿ ಚಿನ್ನವನ್ನು ಅತಿ ಹೆಚ್ಚು ಮಾರಲು ಹಾಗೂ ಕೊಳ್ಳಲು ಜನರು ಬಯಸುತ್ತಾರೆ. ಇದೇ ಕಾರಣ ನೀವೇ ಊಹಿಸಬಹುದು, ಭಾರತದಲ್ಲಿ ಬ್ಯಾಂಕ್ಗಳಿಗಿಂತ ಜಾಸ್ತಿ ಮನೆಗಳಲ್ಲಿಯೇ ಚಿನ್ನ ಇದೆ. ಭಾರತೀಯರಿಗೆ ಚಿನ್ನ ಅಂದರೆ ಮೊಟ್ಟ ಮೊದಲ ಪ್ರೇಮ. ಅದು ಮದುವೆಯಾಗಿರಲಿ, ಮುಂಜುವೆಯಾಗಿರಲಿ ಅಥವಾ ಗೃಹ ಪ್ರವೇಶವೇ ಆಗಿರಲಿ, ಎಲ್ಲ ಸಂದರ್ಭಗಳಲ್ಲೂ ಭಾರತೀಯರಿಗೆ ಚಿನ್ನದ ಮೇಲೆ ಮೋಹ ಇದ್ದೇ ಇದೆ.
ಇದೇ ಕಾರಣ ಇಡೀ ವಿಶ್ವದಲ್ಲಿ ಭಾರತ ಚಿನ್ನವನ್ನು ಕೊಳ್ಳುವುದರಲ್ಲಿ 2ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ, ಚಿನ್ನದ ಬಗ್ಗೆ ಇನ್ನೂ ಹಲವಾರು ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳೋಕೆ ಪ್ರಯತ್ನ ಪಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.